ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಪ್ಪ, ನೀನು ಒಪ್ಪಿದ್ರು ಒಪ್ಪದೆ ಹೋದ್ರು ನಾನೇ ನಿನ್ನ ಅಳಿಯ ಆಗೋದು. ನಿನಗೆ ನವಮಿವರೆಗೂ ಗಡುವು ಕೊಟ್ಟಿದ್ದೀನಿ ನಾನು. ನಿನ್ನ ಕಾಲುಗಳು ನೆಲದ ಮೇಲೆಲ್ಲ ಆಕಾಶದಲ್ಲಿ ಹಾರಾಡ್ತಿದ್ದಾವೆ. ನನ್ನ ಸಕ್ಕುನ ನನ್ನಿಂದ ದೂರ ಮಾಡಬೇಕು ಅಂತ ಸಂಚು ಮಾಡ್ತಾ ಇದೀಯ. ಅದಕ್ಕೆ ನಾನೇ ಸ್ವತಃ ಅಖಾಡಕ್ಕೆ ಇಳಿದಿದ್ದೀನಿ. ನೀವು ನಿಮ್ಮಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ, ನಿಮ್ಮಿಷ್ಟ ಬಂದ ಹಾಗೆ ಮಾಡಿ. ಕೊಟ್ಟಿರೋ ಗಡುವೊಳಗೆ ನಾನು ನಿಮ್ಮ ಸಾಲ ತೀರಿಸ್ತೀನಿ. ಅರ್ಥ ಆಯ್ತಾ? ಏಯ್, ನಿಲ್ಸು ನಿಲ್ಸು. ನೀನಿನ್ನೂ ದುಡ್ಡಿನ ವ್ಯವಸ್ಥೆ ಮಾಡಿಲ್ಲ. ವ್ಯವಸ್ಥೆ ಆಗಿದ್ರೆ ಯಾವಾಗ್ಲೂ ನನ್ನ ಮುಖದ ಮೇಲೆ ಬಿಸಾಕ್ತಿದ್ದೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಊರಲ್ಲಿ ಶಿವಪ್ಪನಿಗೆ ಯಾರು ಸಹಾಯ ಮಾಡಬಾರ್ದು. ಮಾಡಿದ್ರೆ ಅಷ್ಟೇ. ಆಮೇಲೆ ಸಹಾಯ ಮಾಡಿದ್ರೆ ನಿಮ್ಮ ಅಂತ್ಯ ಆಗುತ್ತೆ. ಇನ್ನೊಂದು ವಿಷಯ, ಶಿವಪ್ಪನ ಹತ್ರ ಉಪ್ಪಿನಕಾಯಿ ಆಗ್ಲಿ ಕಂಬಳಿ ಆಗ್ಲಿ ಯಾರು ಕೊಂಡ್ಕೋಬಾರ್ದು. ಅವನ್ನ ಬಿಡಿ. ಏನಾದ್ರೂ ಮಾಡಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಮ್ಮನ್ನ ಹೆದರಿಸಿ ಬೆದರಿಸಿ ನಮ್ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ಕೊಂಡ್ರೆ ಕನ್ಸಲ್ಲೂ ಕೂಡ ಅದ್ ನಡೆಯಲ್ಲ. ನಿಮಗೆ ಬೆಂಬಲವಾಗಿ ದುಷ್ಟರು ಕಿಡಿಗೇಡಿಗಳಿದ್ದಾರೆ. ನಮಗ್ ಬೆಂಬಲವಾಗಿ ಆ ಪಾಂಡುರಂಗ ಇದ್ದಾನೆ. ನಮಗೇನಾಗಬೇಕು ಅಂತ ಪಾಂಡುರಂಗ ನಿರ್ಧಾರ ಮಾಡ್ತಾನೆ. ರಾಕ್ಷಸ ಗೆಲುವು ಸಾಧಿಸಿರೋದು ಇತಿಹಾಸದಲ್ಲೇ ಇಲ್ಲ. ಆಗ ಇನ್ನು 2 ದಿನಗಳಲ್ಲಿ ಗಡುವು ಮುಗಿಯುತ್ತೆ. ಈ 2 ದಿನಗಳಲ್ಲಿ ನೀನ್ ಏನ್ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ದಾಮೋ, ಯಜಮಾನ್ರೆ, ಎಲ್ರ ಮೇಲೂ ಒಂದು ಕಣ್ಣಿಟ್ಟಿರು. ಶಿವಪ್ಪನ ಹತ್ರ ಯಾರಾದ್ರೂ ಏನಾದ್ರೂ ಕೊಂಡ್ಕೊಂಡ್ರೆ ಅವ್ರನ್ನ ಬಹಿಷ್ಕರಿಸ್ತೀನಿ. ನಾನು ಅವ್ರನ್ನ ಈ ಊರಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಎಲ್ಲಿದ್ದೀರ್ರಿ ಸತ್ಯಭಾಮ ಅವ್ರೆ? ಹೊರಗಡೆ ಬನ್ನಿ. ಅಯ್ಯೋ ಭಗವಂತ, ಚಾವಟಿ ಹಿಡ್ಕೊಂಡು ಬಂದಿದ್ದೀರಾ? ಅಯ್ಯಯ್ಯೋ, ಅಷ್ಟಕ್ಕೂ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ?
ಯಾಕೆ ಹಂಗ್ ಕೂಗಾಡಿದ್ರಿ? ಸತ್ಯಭಾಮ, ಯಾರು ಬಂದಿದ್ದಾರೆ? ಅಳಿಯ ಬಂದಿದ್ದಾನೆ, ಮನೆ ಅಳಿಯ ಬಂದಿದ್ದಾನೆ ಅಂತ ಹೇಳಿ. ಅಯ್ಯೋ. ಆಗ ಬನ್ನಿ ಬನ್ನಿ ಬನ್ನಿ, ತುಂಬಾ ದಿನ ಆದ್ಮೇಲೆ ನಮ್ ಮನೆಗ್ ಬಂದಿದೀಯ ಶಿವಪ್ಪ. ಹೋಗ್ಲಾ, ಒಳಗಡೆ ಹೋಗ್ಲಾ? ಅಯ್ಯೋ, ಒಳಗ್ ಹೋದ್ರೆ ಹೇಗ್ ಹೇಳಿ? ಅವ್ರಿಗ್ ನಾನ್ ಏನು ಅಂತ ಹೇಳಿ? ನಡಿಯಕ್ ಆಗದೆ ಇದ್ರು ಕಣ್ಣು ಕಿವಿ ಸರಿಯಾಗಿ ಕೆಲ್ಸ ಮಾಡುತ್ತೆ. ವಿಷಯ ಏನು ಅಂತ ಬೇಗ ಹೇಳಿ. ಏನ್ ಕೂಗ್ತಾ ಇದ್ದೀರಾ? ಏನ್ ಮಾಡ್ತಿರೋ ಗೊತ್ತಿಲ್ಲ. ನನ್ ಭಾವಿ ಹೆಂಡ್ತಿ ಸಕ್ಕುನ ನನ್ ಮನೆಗ್ ತಕ್ಷಣ ಕಳಿಸ್ಕೊಡಿ. ಅಯ್ಯಯ್ಯೋ, ನವಮಿ ಇನ್ನೇನ್ ಹತ್ರ ಬಂತಲ್ವಾ? ಇವಾಗಾಗ್ಲೇ ದೊಡ್ಡ ದೊಡ್ಡ ಜಗಳಗಳಾಗಿವೆ ಅಲ್ವಾ? ಅವ್ರ ಮನೆಯವ್ರ ಅವಳನ್ನ ಹೊರಗ್ ಕಳಿಸಲ್ಲ. ಅವ್ರು ಕಳ್ಸಲ್ಲ ಅಂತಾನೆ ಇಲ್ಲಿಗೆ ಬಂದಿರೋದು. ನೀವ್ ಏನಕ್ಕಿರೋದು? ನೋಡಿ, ನಾನ್ ಬೇಕಾದ್ರೆ ಸಕ್ಕುನ ನಮ್ಮನೆಗ್ ಬರೋ ಹಾಗೆ ಮಾಡ್ಬಲ್ಲೆ, ಆದ್ರೆ ನಿಮ್ಮನೆಗ್ ಕಳ್ಸೋದಕ್ ನನ್ನಿಂದ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಅವಳನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿ. ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಇವಾಗ್ಲೇನಾ? ಇಲ್ಲಿಗ? ಇವಾಗಲ್ಲ, ನಾಳೆ ಸಕ್ಕುನ ನಿಮ್ ಮನೆಗ್ ಬರೋ ಹಾಗೆ ಮಾಡಿ. ಶೋಭಾ ಬಂದು ಸೂಚನೆ ಕೊಡ್ತಾನೆ. ಸೂಚನೆ ಸಿಕ್ಕಿದ ಮರುಕ್ಷಣ ಸಕ್ಕುನ ನಿಮ್ ಮನೆಗೆ ಬರೋ ಹಾಗೆ ಮಾಡ್ಬೇಕು. ಅರ್ಥ ಆಯ್ತಾ? ಸಕ್ಕು ಕಥೆ ಮುಗ್ದ ಹಾಗೇನೆ. ಇನ್ನವಳನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಆ ಜಮೀನ್ದಾರನ್ನ ಕತ್ತಿಸ್ಕಿ ಸಾಯಿಸ್ಬೇಕು ಅನಿಸ್ತಿದೆ. ಶಿವಪ್ಪ, ಮತ್ತಿನ್ನೇನಮ್ಮ? ನಮ್ ಒಳ್ಳೆತನನ ಉಪಯೋಗಿಸ್ಕೊಂಡು ನಮ್ಮೇಲೆ ದೌರ್ಜನ್ಯ ಮಾಡ್ಬೇಕು ಅಂತ ನೋಡ್ತಿದ್ದಾನೆ. ನಮ್ಮೇಲೆ ಯಾಕೆ ಇಷ್ಟು ಕೀಳರಿಮೆ? ಆ ಜಮೀನ್ದಾರ ಒಳ್ಳೆಯವನಾಗಿದ್ರೆ ಇಷ್ಟು ದೂರ ಯಾಕೋ ಬರೋನು? ಅವನ ಮೇಲೆ ದ್ವೇಷ ಬೆಳೆಸ್ಕೋಬೇಡ. ನಾವಿನ್ಮೇಲೆ ಜಾಗೃತಿ ಆಗಿರೋದು ತುಂಬಾ ಮುಖ್ಯ. ಅಮ್ಮ, ಆ ದುಷ್ಟ ಊರವ್ರನ್ನ ಹೆದರ್ಸ್ತಿದ್ದಾನೆ. ನಮ್ ಹತ್ರ ಉಪ್ಪಿನಕಾಯಿ ಕೊಂಡ್ಕೊಂಡ್ರೆ ಅವ್ರನ್ನ ಬಹಿಷ್ಕರಿಸ್ತೀನಿ ಅಂತಿದ್ದಾನೆ. ಏನು ಮಾರಾಟ ಆಗದಿದ್ರೆ ಸಾಲ ಹೇಗ್ ತೀರ್ಸೋದು? ನಮ್ ಶ್ರಮ ವ್ಯರ್ಥ ಆಗಿ ಹೋಗುತ್ತೆ. ಬಂಗಾರ ಮಾರಿ 8 ರೂಪಾಯಿ ವ್ಯವಸ್ಥೆ ಮಾಡಿದೀನಿ. ಸೈಂಧವಂತರ ಬಂದು ಅಡ್ಡ ನಿಂತ್ಕೊಂಡ. ಕೈಗ್ ಬಂದ್ ತುತ್ತು ಬಾಯಿಗೆ ಬರ್ದೇ ಇರೋ ತರ ಆಗುತ್ತೆ. ಈ 2 ರೂಪಾಯಿಗೋಸ್ಕರ ಇನ್ನು ಎಷ್ಟ್ ಕಷ್ಟ ಪಡ್ಬೇಕೋ ಏನೋ. ನಾನು ಸಕ್ಕು ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ. ಕಾವೇರಿ ತೋರಿಸಿದ ಸಂಬಂಧ ತುಂಬಾ ಚೆನ್ನಾಗಿತ್ತು. ಆದ್ರೆ ಆ ದುಷ್ಟ ಈ ಮದ್ವೆ ಕೆಡ್ಸೋದಿಕ್ಕೆ ಅವ್ರಿಗೆ ತುಂಬಾ ಹಿಂಸೆ ಕೊಟ್ಟ. ಯಾರಾದ್ರೂ ನಮ್ ಸಕ್ಕುನ್ ಮದ್ವೆ ಆಗೋಕ್ ಬಂದ್ರೆ ಅವ್ರಿಗೂ ಇದೇ ಗತಿ ಬರೋದು ಅಂತ ಊರ್ನವ್ರಿಗೆಲ್ಲ ಅರ್ಥ ಆಗಿರುತ್ತೆ. 2 ದಿನದಲ್ಲಿ ಹೇಗ್ ಮದ್ವೆ ಮಾಡೋದು ಅಂತ ತಿಳಿತಿಲ್ಲ. ಅತ್ತೆ, 2 ದಿನದಲ್ಲಿ ಸಕ್ಕುಗೆ ಮದ್ವೆ ಮಾಡೋದಕ್ಕಿಂತ ನಾವ್ ಸಾಲ ತೀರ್ಸೋದೇ ಮುಖ್ಯ. ಸ್ವಲ್ಪ ಯೋಚನೆ ಮಾಡಿ ಅತ್ತೆ. ನಾವ್ ಏನಾದ್ರೂ 2 ದಿನದಲ್ಲಿ ಸಾಲ ತೀರಿಸದೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಹೌದು,